ಸ್ವರಯೋಗ ಏನಕ್ಕೆ ಕಲಿಯಕ್ಕೆ ಬಂದಿದ್ದೀರಾ? ನನಗೆ ಸಕ್ಸಸ್ ಆಗ್ಬೇಕು ಅಂತ. ಸ್ವರಯೋಗದಿಂದ ನಮ್ಮ ವಾಯ್ಸ್ ಇಂಪ್ರೂವ್ ಆಗ್ಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ಬೇಕು, ನಾಲೆಜ್ ಇಂಪ್ರೂವ್ ಆಗ್ಬೇಕು. ಏನ್ ನಾಲೆಡ್ಜ್ ಇಂಪ್ರೂವ್ ಆಗಬೇಕು? ನಾನು ಏನ್ ಕೆಲಸ ಮಾಡ್ತೀನಿ ಅದ್ರೊಳಗಡೆ ಡೀಪ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೊಂಡು ನಾನು ಸಕ್ಸಸ್ ಆಗ್ಬೇಕು. ಯೋಗ ಏನ್ ತಿಳ್ಕೊಂಡಿದ್ದೀರಾ? ಯೋಗ ಅಂದ್ರೆ ಬಾಡಿ ಮೈಂಡ್ ಸೋಲ್ ಯೋಗ ಮನಸ್ಸು ಆತ್ಮ ದೇಹ ಮೂರನ್ನು ಒಕ್ಕೂಡಿಸುವ ವಿದ್ಯೆ. ಆತ್ಮ ದೇಹ ಮನಸ್ಸು ಮೂರನ್ನು ಏನಕ್ಕೆ ಒಕ್ಕೂಡಿಸಬೇಕು? ವಾಟ್ ಈಸ್ ದ ಪರ್ಪಸ್ ಆಫ್ ಯುನೈಟಿಂಗ್ ದ ಬಾಡಿ ಮೈಂಡ್ ಅಂಡ್ ಸೋಲ್? ರಿಲ್ಯಾಕ್ಸ್ ಆಗುತ್ತೆ, ಮೂರು ಕುಡಿದಾಗ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಈ ದೇಹ ಅಂತ ಅನ್ನೋದು ಈಗ ನೀವು ಕಲಿಯಕ್ಕೆ ಬಂದಿರೋ ಈ ಸ್ವರ ಯೋಗ ಸೈಕೋ ಫಿಸಿಯಲಾಜಿಕಲ್ ಬ್ಯಾಲೆನ್ಸಸ್ನ ಸರಿ ಮಾಡುತ್ತೆ. ಸೈಕೋ ಫಿಸಿಯಲಾಜಿಕಲ್ ಬ್ಯಾಲೆನ್ಸ್ ವೇದಗಳು, ಉಪನಿಷತ್ತುಗಳು, ರಾಜಯೋಗ ಮತ್ತು ಆಯುರ್ವೇದ ಇವುಗಳ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡುವ ಒಂದು ವಿದ್ಯೆ. ಇವುಗಳೆಲ್ಲ ಏನಕ್ಕೆ ಕಂಡಿಡಿದರು? ಮನುಷ್ಯನಿಗೆ ಏನಕ್ಕೆ ಇದೆಲ್ಲ ಬೇಕು? ಫಸ್ಟ್ ಎರಡು ಥರ ಜೀವನ ಇದೆ, ಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಪೀಸ್ಫುಲ್ ಜರ್ನಿ, ಸೋಲ್ ಅಂದ್ರೆ ನಾನು ಯಾರು, ನನ್ನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಆಧ್ಯಾತ್ಮಿಕದಲ್ಲಿ ಹೋದ್ರೆ ನನ್ನ ಬಗ್ಗೆ ನಾನು ಯಾರು, ನಾನು ಇದಕ್ಕೆ ಬಗ್ಗೆ ಉದ್ದೇಶ ಏನು ಬಗ್ಗೆ. ಆಧ್ಯಾತ್ಮ ಅಂತ ಅನ್ನೋದು ನನ್ನ ಬಗ್ಗೆ ಮತ್ತೆ ಭಗವಂತನ ಬಗ್ಗೆ ಪರಿಪೂರ್ಣ ಅರಿವನ್ನು ಪಡೆಯುವ ಒಂದು ದಾರಿ. ನಾವು ಏನು ತಿಳ್ಕೊಂಡಿದ್ದೀವಿ ಅರಿವು, ಅದು ಅರಿವಲ್ಲ, ಅದು ಅಜ್ಞಾನದ ಅರಿವು. ಪರಿಪೂರ್ಣ ಅರಿವು ಹುಟ್ಟಿದ ಕಾರಣಕ್ಕೆ ತಕ್ಕಂತೆ ಜೀವನ ಮಾಡ್ತಿದ್ದೀನ, ಮಾಡದೆ ಹೋದರೆ ಏನು ಮಾಡಬೇಕು, ಇವುಗಳ ಸಂಬಂಧಪಟ್ಟ ವಿಚಾರಗಳೇ ಯೋಗ. ಈ ಯೋಗದಲ್ಲಿ ವಿಚಿತ್ರ ಯೋಗಗಳಿದೆ. ಯೋಗ ಅಂತ ಅನ್ನೋದು ಭಗವಂತನ ಪಡೆಯಲು, ಭಗವಂತನ ಅರಿಯಲು, ನನ್ನ ನಾನು ತಿಳಿಯಲು ನಮಗೆ ಹೇಳಿಕೊಟ್ಟಿರುವ ದಾರಿಗಳು. ಹೇಗೆ ಈಗ ಬ್ಯಾಂಗ್ಳೂರಿಗೆ ನಾವು ಹೋಗಬೇಕು ಅಂತಂದರೆ ಬೇಕಷ್ಟು ಮಾರ್ಗಗಳಿದೆ. ಹೈವೇನಲ್ಲೂ ಹೋಗ್ಬೋದು, ಮಫಸ್ಸಿಲ್ ರೋಡಲ್ಲೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಬೇಕಷ್ಟು ವಿಧಾನಗಳು. ಹಾಗೆ ಈಗ ನಾನು ಹೇಳಿದ ಇಷ್ಟು ವಿಚಾರಗಳನ್ನು ನಾವು ಪಡೆಯಲು ನಮ್ಮ ಹಿರಿಯರು ಬೇರೆ ಬೇರೆ ದಾರಿಗಳನ್ನು ಕಂಡುಹಿಡಿದ್ದಾರೆ. ನಿಮ್ಮನೇಲಿ ಮಾಡೋ ಸಾಂಬಾರು ರುಚಿಯೇ ಬೇರೆ, ನಮ್ಮನೇಲಿ ಮಾಡೋ ಸಾಂಬಾರು ರುಚಿಯೇ ಬೇರೆ, ಹೋಟೆಲಲ್ಲಿ ಮಾಡೋ ಸಾಂಬಾರು ರುಚಿಯೇ ಬೇರೆ, ಆದರೆ ಸಾಂಬಾರೇ ಅದು. ಅದೇ ರೀತಿ ಯಾವ ದಾರಿಯನ್ನು ಹಿಡಿದರೂ ಕೊನೆಯಲ್ಲಿ ತಲುಪುವ ಜಾಗ, ನಮಗೆ ಸಿಗುವ ವಿಚಾರಗಳು ಎಲ್ಲ ಒಂದೇ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಸ್ವರ ಯೋಗ ಹಾಗೆ ಅಂತನ್ನೋದು 10,000 ವರ್ಷದ ಹಿಂದೆ ಕಂಡಿಡಿದ ಒಂದು ವಿದ್ಯೆ. ನಮಗೆ ಗೊತ್ತಿರುವ ಯೋಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಮೆಟ್ಟಿಲು. ಪತಂಜಲಿ ಗುರುಗಳು ಇದನ್ನು ಕಂಡುಹಿಡಿದರು, ಮುನಿಗಳು. ಅವರು ಒಬ್ಬ ಸಿದ್ಧ. ತಮಿಳುನಾಡು ಸಿದಂಬರಮಲ್ಲಿ
ಮುಕ್ತಿ ಪಡ್ಕೊಂಡ್ರು, ಜೀವನ್ ಮುಕ್ತಿ. ಭಗವಂತ ಶಿವ ಅವರ ಮುಂದ್ಗಡೆ ಬಂದು ನೃತ್ಯವಾಡದ ಚಿದಂಬರದಲ್ಲಿ, ಹಾಗೆ ಅಂತ ವಿಚಾರಗಳು ತಿಳಿಯಪಡುತ್ತೆ. ಈ ಯೋಗ ಅಭ್ಯಾಸ ಮನುಷ್ಯನಿಗೆ ಏನಕ್ಕೆ ಬೇಕು, ಅದು ಏನು ಯೋಗ ಬೇಕಾದಿರ್ಬೋದು. ಪತಂಜಲಿ ಯೋಗ ಅಂದರೆ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ವಾಸಿಯೋಗ, ಕುಂಡಲಿನಿ ಕ್ರಿಯಾಯೋಗ, ಸ್ವರಯೋಗ. ಇದರಲ್ಲಿ ಪ್ರಪ್ರಥಮ ಸ್ವರಯೋಗ. ಸ್ವರ ಹಾಗೆ ಅಂತಂದರೆ ನೀವು ಶ್ವಾಸ ಮಾಡುವ ವಿಧಾನದ ಶಬ್ದ, ಸೌಂಡ್ ಆಫ್ ದ ಬ್ರೆತ್ ಅಂತಾರೆ ಇಂಗ್ಲಿಷಲ್ಲಿ. ಈ ಸೌಂಡು ಯಾವಾಗಲೂ ವೈಬ್ರೇಷನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಈ ವೈಬ್ರೇಷನ್ನ ಮ್ಯಾನಿಪುಲೇಟ್ ಮಾಡಿ ಮುಕ್ತಿಯನ್ನು ಪಡೆಯುವ ವಿಧಾನ ಇದು. ಆಕ್ಚುಯಲ್ ಆಗಿ ಇದನ್ನು ಕಂಡುಹಿಡಿದಿದ್ದು ದಿನನಿತ್ಯ ಜೀವನ ಉದ್ಧಾರಕ್ಕಾಗಿ ಅಲ್ಲ, ಲೌಕಿಕ ಜೀವನಕ್ಕೋಸ್ಕರ ಇದನ್ನು ಕಂಡುಹಿಡಿದಿಲ್ಲ. ಲೌಕಿಕ ಜೀವನಕ್ಕೆ ಬೇಕು ಅನ್ನೋದು ಏನೂ ಇಲ್ಲ, ಲೋಕದಲ್ಲಿ ಎಲ್ಲವೇ ಸಿಗುತ್ತೆ, ಹುಡ್ಕೊಂಡು ಹೋಗ್ಬೇಕಟ್ಟೆ, ತಾನಾಗೆ ಎಲ್ಲ ಸಿಗತ್ತೆ. ಭಗವಂತ ಪ್ರಪಂಚದಲ್ಲಿ ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದಾನ. ಕಣ್ಣಿದೆ, ಮೂಗಿದೆ, ಬಾಯಿದೆ, ಶಕ್ತಿ ಇದೆ, ಕೈಕಾಲುಗಳಿದೆ, ಅಲ್ಪ ಸ್ವಲ್ಪ ಬುದ್ಧಿಯನ್ನು ಕೊಟ್ಟಿದ್ದಾನ. ಪ್ರತಿಯೊಂದು ಜೀವವಸ್ತುಗಳು ಕೂಡ ತನ್ನ ಜೀವನವನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಬದುಕತ್ತೆ. ಅದಕ್ಕೇನು ನಿಯಮಗಳು, ವಿದ್ಯೆಗಳು ಏನು ಬೇಕಾಗಿಲ್ಲ. ಆದರೆ ಭಗವಂತನ ನಾನು ಅರಿಯಲು, ಪಡೆಯಲು, ನನ್ನ ಬಗ್ಗೆ ನಾನು ತಿಳ್ಕೋಬೇಕು ಅಂತಂದರೆ ನಿಯಮಗಳು ಬೇಕು, ನಿಷ್ಠೆಗಳು ಬೇಕು. ಅವುಗಳಿಲ್ಲದೆ ನಾನು ಭಗವಂತನ ಅರಿಯಲು, ಪಡೆಯಲು ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಬಂದಿದ್ದೇ ಸ್ವರಯೋಗ. ಇದು ಪರಿಪೂರ್ಣವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದರೂ ಕೂಡ ನಾವು ನೋಡ್ತೀವಿ, ಒಂದು ಅಂಗಡಿಗೆ ಹೋದಾಗ ಬೈ 1 take 2 ಫ್ರೀ ಅಂತಾರೆ. ಆ ರೀತಿ ನಾನು ಆಧ್ಯಾತ್ಮ ನಂಗೆ ಸಿಗುತ್ತೋ ಇಲ್ಲವೋ, ನೀವು ನೋಡಿರ್ಬೋದು, ಹಿಮಾಲಯಕ್ಕೆ ಹೋದ್ರಿ ಅಂತಂದರೆ ಬೆಟ್ಟದ ಮೇಲೆ ಸಾವಿರಾರು ಜನಗಳು ಬಟ್ಟೆ ಬಿಚ್ಚಿಕೊಂಡು ಕೋಪೆನ ಹಾಕೊಂಡು ಕೂತಿರ್ತಾರೆ.